ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮಗಾಗಿ ಎರಡು ಬಿಗ್ ಅಪ್ಡೇಟ್ಸ್ ಅನ್ನ ತಗೊಂಡ್ಬಂದಿದ್ದೀನಿ. ಮೊದಲೇ ಬಂದು ಜಾಬ್ ಹುಡುಕ್ತಿರುವಂತಹ ಯುವಕ ಯುವತಿಯರಿಗೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಬಂದಿರುವಂತಹ ಬಂಪರ್ ಆಫರ್. ಎರಡನೇದು ಬಂದು ನಮ್ಮ ನೆಚ್ಚಿನ ರೈತ ಬಾಂಧವರಿಗೆ ಬೆಳೆ ವಿಮೆ ಸುರಕ್ಷತೆಯ ಬಗ್ಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಆಗಿರುತ್ತೆ. ಸೊ ಈ ಎರಡು ಟಾಪಿಕ್ಸ್ ಬಗ್ಗೆ ಸಂಪೂರ್ಣ ವಿವರವಾಗಿ ಮಾತನಾಡೋಣ. ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಮೊದಲನೇದಾಗಿ, ಸರ್ಕಾರಿ ಕೆಲಸದ ಕನಸು ಕಾಣ್ತಿರುವಂತಹ ನಮ್ಮ ಫ್ರೆಂಡ್ಸ್ಗೆ ಗ್ರೇಟ್ ನ್ಯೂಸ್ ಅಂತಲೇ ಹೇಳ್ಬೋದು. ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ 2026-27ನೇ ಸಾಲಿನ 675 ಫಾರೆಸ್ಟ್ ವಾಚರ್ ಅಂದರೆ ಗ್ರೂಪ್ ಡಿ ಹುದ್ದೆಗಳಿಗೆ ನೋಟಿಫಿಕೇಶನ್ ಅನ್ನು ಬಿಡುಗಡೆ ಮಾಡಿದೆ. ಈ ಜಾಬ್ನ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ, ಯಾವುದೇ ಲಿಖಿತ ಪರೀಕ್ಷೆ ಇರೋದಿಲ್ಲ. ಸೊ ನೋ ರಿಟರ್ನ್ ಎಕ್ಸಾಮ್ ಅಂತ ಹೇಳ್ಬೋದು. ಹೌದು, ನೀವು ಯಾವುದೇ ಎಕ್ಸಾಮ್ ಅನ್ನ ಬರೆಯೋ ಹಾಗಿಲ್ಲ. ಜಸ್ಟ್ ನಿಮ್ಮ SSLC ಮಾರ್ಕ್ಸ್ ಆಧಾರದ ಮೇಲೆ ಮೆರಿಟ್ ಲಿಸ್ಟ್ ಅನ್ನ ಮಾಡಿ ದೈಹಿಕ ಪರೀಕ್ಷೆಯನ್ನು ನಡೆಸಿ ಸೆಲೆಕ್ಟ್ ಅನ್ನ ಮಾಡ್ತಾರೆ. ನಿಮಗೆ ಇಲ್ಲಿ ಸ್ಯಾಲ್ರಿ ಏನು ಕೊಡ್ತಾರೆ ಅಂತ ನೋಡೋದಾದ್ರೆ, ನಿಮ್ಮ ಸ್ಟಾರ್ಟಿಂಗ್ ಸ್ಯಾಲ್ರಿ ಬಂದು 29,600 ರೂಪಾಯಿಯಿಂದ ಆರಂಭವಾಗಿ 52,800 ರೂಪಾಯಿವರೆಗೆ ನಿಮ್ಮ ಸ್ಯಾಲ್ರಿ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಅಪ್ಲೈನ ಮಾಡಲಿಕ್ಕೆ ಏನೆಲ್ಲ ಅರ್ಹತೆ ಇರಬೇಕು ಮತ್ತು ವಯೋಮಿತಿ ಏನಿರಬೇಕು ಅಂತ ನೋಡೋದಾದ್ರೆ, ಮಿನಿಮಮ್ ನಿಮ್ಮ ಏಜು 18 ವರ್ಷ ಆಗಿರಬೇಕಾಗುತ್ತೆ. ಜನರಲ್ ಅಭ್ಯರ್ಥಿಗಳಿಗೆ ಗರಿಷ್ಠ 30 ವರ್ಷ, OBC ಅವರಿಗೆ 32 ವರ್ಷ ಹಾಗೂ SC ST ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 33 ವರ್ಷದವರೆಗೆ ವಯೋಮಿತಿಯನ್ನು ಸಡಿಲಿಕೆ ಕೂಡ ಮಾಡಲಾಗಿದೆ. ಇನ್ನು ಫಿಸಿಕಲ್ ಬಗ್ಗೆ ನೋಡೋದಾದ್ರೆ, ಪುರುಷ ಅಭ್ಯರ್ಥಿಗಳಿಗೆ ಕನಿಷ್ಠ 163 ಸೆಂಟಿಮೀಟರ್ ಎತ್ತರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ 150 ಸೆಂಟಿಮೀಟರ್ ಎತ್ತರ ಇರಬೇಕಾಗುತ್ತೆ. ಇನ್ನು ಆನ್ಲೈನ್ನಲ್ಲಿ ಅರ್ಜಿ ಪ್ರಾರಂಭವಾಗೋದು ಆಗಸ್ಟ್ 1, 2026ರಿಂದ. ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಬಂದು 31 ಆಗಸ್ಟ್ 2026 ಆಗಿರುತ್ತೆ. ಸೊ ಅಪ್ಲೈನ ಮಾಡಲು ಇಲಾಖೆಯ ಅಧಿಕೃತ ವೆಬ್ಸೈಟ್ ಆಗಿರುವಂತಹ aranya.government.in ವಿಸಿಟ್ ಅನ್ನು ಮಾಡಿ ಆಧಾರನ್ನು ಬಳಸಿ ನೋಂದಾಯಿಸಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು. ನಿಮ್ಮ ಅರ್ಹ ಸ್ನೇಹಿತರಿಗೂ ಕೂಡ ಈ ಮಾಹಿತಿಯನ್ನ ತಪ್ಪದೆ ತಲುಪಿಸಿ. ಈಗ ಎರಡನೆಯ ಪ್ರಮುಖ ವಿಷಯದ ಬಗ್ಗೆ ಮಾತನಾಡೋಣ. ಅದು ನಮ್ಮ ರೈತ ಬಾಂಧವರ ಗಮನಕ್ಕೆ ಬರುವಂಥದ್ದು. ಈ ಬಾರಿ ಮುಂಗಾರು ಮಳೆ ಜಿಲ್ಲೆಯಲ್ಲಿ ಸ್ವಲ್ಪ ಕ್ಷೀಣಿಸಿರೋದ್ರಿಂದ ಬೆಳೆ ನಷ್ಟದ ರಿಸ್ಕ್ ಅನ್ನು ತಗೋಬೇಡಿ. 2026-27ನೇ ಸಾಲಿನ ಮುಂಗಾರು ಹಂಗಾಮಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯ ಅಡಿಯಲ್ಲಿ ಬೆಳೆ ವಿಮೆ ಅಂದರೆ ಕ್ರಾಪ್ ಇನ್ಶೂರೆನ್ಸ್ ನೋಂದಣಿ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭವಾಗಿದೆ. ಈ ಬಗ್ಗೆ ಚಿತ್ರದುರ್ಗ DCC ಬ್ಯಾಂಕ್ ಅಧ್ಯಕ್ಷರು ಹಾಗೂ ಚಳ್ಳಕೆರೆ ಶಾಸಕರಾಗಿರುವಂತಹ T ರಘುಮೂರ್ತಿ ಅವರು ಎಲ್ಲ ರೈತರಿಗೂ ಬೆಳೆ ವಿಮೆ ಮಾಡಿಸಿಕೊಂಡು ಇದರ ಲಾಭವನ್ನು ಪಡ್ಕೊಳ್ಳಿ ಅಂತ ವಿನಂತಿಯನ್ನ ಮಾಡಿದ್ದಾರೆ. ರೈತರು ತಿಳಿದುಕೊಳ್ಳಬೇಕಾಗಿರುವಂತಹ ಪ್ರಮುಖ ವಿಷಯಗಳು ಇದರಲ್ಲಿ ಏನಪ್ಪಾ ಅಂದ್ರೆ, ನೀವು ಇನ್ಸೂರೆನ್ಸ್ ಅನ್ನ ಮಾಡಿಸಲಿಕ್ಕೆ ಜುಲೈ 31, 2026 ಕೊನೆಯ ದಿನಾಂಕವಾಗಿರುತ್ತೆ. ಸೊ ಯಾರೆಲ್ಲ ನೋಂದಣಿಯನ್ನ ಮಾಡಬಹುದು ಅಂತ ನೋಡೋದಾದ್ರೆ, DCC ಬ್ಯಾಂಕ್ ಹಾಗೂ ಜಿಲ್ಲೆಯ 160 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಂದ ಬೆಳೆಯ ಸಾಲ ಪಡೆದಿರುವಂತಹ ಎಲ್ಲ ರೈತರು ಸಹ ತಪ್ಪದೆ ಈ ಬೆಳೆ ವಿಮೆಯನ್ನ ನೋಂದಾಯಿಸಿಕೊಳ್ಳಬಹುದು. ಇದರ ಪ್ರಕ್ರಿಯೆ ಹೇಗೆ ಅಂತ ನೋಡೋದಾದ್ರೆ, ನೀವು ಸಾಲ ಪಡೆದಿರುವಂತಹ ಸಹಕಾರ ಸಂಘದ ಕಾರ್ಯದರ್ಶಿಗಳನ್ನ ಸಂಪರ್ಕ ಮಾಡಬಹುದು ಅಥವಾ ಜಿಲ್ಲೆಯ 22 DCC ಬ್ಯಾಂಕ್ ಶಾಖೆಗಳಲ್ಲಿ ವಿಮಾ ಮೊತ್ತವನ್ನ ಪಾವತಿಸಿ ನೋಂದಣಿಯನ್ನ ಪೂರ್ಣಗೊಳಿಸಬಹುದು. ಯಾವುದೇ ಡೌಟ್ ಇದ್ರೆ ನಿಮ್ಮ ಹತ್ತಿರದ ಬ್ಯಾಂಕ್ ಮ್ಯಾನೇಜರ್ ಅನ್ನ ಭೇಟಿ ಮಾಡಿ ಸಂಪೂರ್ಣ ಮಾಹಿತಿಯನ್ನು ನೀವು ಪಡ್ಕೋಬಹುದು. ಸೊ ಫ್ರೆಂಡ್ಸ್, ಈ ಎರಡೂ ಅಪ್ಡೇಟ್ಸ್ಗಳು ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. SSLC ಮುಗಿಸಿರುವಂತಹ ನಿಮ್ಮ ಫ್ರೆಂಡ್ಸ್ಗೆ ಫಾರೆಸ್ಟ್ ಜಾಬ್ ವಿಷಯ ಶೇರ್ ಮಾಡಿ. ಹಾಗೆ ನಿಮ್ಮ ಮನೆಯಲ್ಲಿರುವಂತಹ ಹಾಗೂ ನಿಮ್ಮ ಹಳ್ಳಿಯಲ್ಲಿರುವಂತಹ ರೈತರಿಗೆ ಬೆಳೆ ವಿಮೆಯ ಕೊನೆಯ ದಿನಾಂಕದ ಬಗ್ಗೆ ತಿಳಿಸಿ. ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಧನ್ಯವಾದಗಳು.